ನಮಗೆ KRS ಡ್ಯಾಮ್ ಗೊತ್ತು. ನೀವ್ಯಾರ ಡಾಕ್ಟರ್ ಡ್ಯಾನಿ? ಈ ಮನೆಯಲ್ಲಿ ಒಂದು ಹುಡುಗಿ ತಲೆಗೆ ಪೆಟ್ಟು ಬಿದ್ದು ಬ್ಯಾಕ್ ಟು ಪೆವಿಲಿಯನ್ ತರ ಚೈಲ್ಡ್ಹುಡ್ ಹೋಗ್ಬಿಟ್ಟಿದಾರಂತೆ. ನಿಜ? ನಿಜ ನೇ. ಅದ್ರ ವಿಷಯ ನಿಮಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಮಧುರ್ ಅವ್ರು ಗೊತ್ತಾ? ಗೊತ್ತಾ? ಅವರು ನಾನು ಶಾನೆ ಕ್ಲೋಸು. ಅಂದ್ರೆ ಪ್ಯಾಟೆಲಿ ನಮ್ಮಟ್ಟಿ ಅವರಟ್ಟಿ ಎದುರ್ಗವ ಇನ್ನಿ ಎದುರು ಮನೇಲಿ ಇದಾರೆ ಅಂತ ತುಂಬಾ ಕ್ಲೋಸ್ ಆಗಕ್ಕೆ ಹೋಗ್ಬೇಡಿ, ಆಮೇಲೆ ನಿಮ್ ಚಾಪ್ಟರ್ ಕ್ಲೋಸ್ ಆಗ್ಬಿಡುತ್ತೆ. ಇದು ನಮ್ಮ ಪರ್ಸ್ನಲ್ಲು. ನಿಮಗೆ ಯಾಕ? ಮೊನ್ನೆ ಯಾರೋ ಪಕ್ಕದ ಮನೇಲಿ ಮೇಲೆ ಕಣ್ಣಾಕಿದ್ರು ಅಂತ ಊರ್ ಜನ ಎಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದು ಕಣ್ಗುಡನೆ ಕಿತ್ತಾಕ್ಬಿಟ್ರಂತೆ. ಉಣ್ಣಿಲ್ಲ ತಿನ್ನಿಲ್ಲ ಅದೇನೋ ಬಂದು ತಲೆಗೆ ಬಡ್ದಂಗಾಯ್ತು. ನೋಡಿ ನೀವು ಅನ್ಕೊಂಡಂಗ ನಾವಿಲ್ಲ. ಬಂದ್ ವಿಷಯ ಹೇಳಿ. ಮಧುರ್ ಅವರು ಈ ಊರ್ ಗೌಡ್ರ ಹತ್ರ ಈ ಮನೆ ಹುಡುಗಿಗೆ ತಲೆಗೆ ಪೆಟ್ಟು ಬಿದ್ದಿರೋ ವಿಷಯ ಹೇಳಿದ್ರಂತೆ. ಅದಕ್ಕೆ ಗೌಡ್ರು ನನ್ನನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಳಿಸಿದ್ದಾರೆ. ಮಧುರ್ ಅವ್ರು ನನ್ನ ಬಗ್ಗೆ ಕೇರ್ ತಗೋತಾರ ನೋಡ್ರೆ ಗಿಣ್ಣಲ್ಲಿ ಕುಡ್ದಷ್ಟೇ ಸಂತೋಷ ಆಯ್ತದೆ. ಹಲೋ ಮಿಸ್ಟರ್. ಹೇಳಿ ಡಾಕ್ಟರ್. ಮಧುರ್ ಅವರು ಕೇರ್ ತಗೋತಾ ಇರೋದು ನಿಮ್ಮ ಬಗ್ಗೆ ಅಲ್ಲ, ಪೇಷಂಟ್ ಬಗ್ಗೆ. ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಕಂಬಿಡಿ. ಬನ್ನಿ ಪೇಷಂಟ್ ಕೋಣೆ ಒಳಗೆ ಅವ್ರ ತೋರಿಸ್ತೀನಿ. ಬೇಡ, ಬರೀ ಸ್ಮೆಲ್ಲಲ್ಲೇ ಪೇಷಂಟ್ ಯಾವ ಕೋಣೆಲಿ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನೀವಿಲ್ಲೇ ಇರಿ. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹಾಯ್. ಯಾರ ನೀವು? ಮೇಕೆ ಗಡ್ಡ ತಾತ? ನನ್ನ ತಾತ ಅನ್ಬೇಡಮ್ಮ, ನನ್ನ ಹಾರ್ಟು ತೂತಾಗ್ಬಿಡುತ್ತೆ. ಸೂಜಿ ಹಾಕೊಂಡು ಮಾಡ್ಕೊಳ್ಳಿ. ನೋಡಮ್ಮ, ನಾನು ನಿನ್ನ ಚೆಕ್ ಮಾಡಕ್ ಬಂದಿರೋ ಡಾಕ್ಟ್ರು. ನನ್ನ ಪಸಂದಾಗೆ ಅವನಲ್ಲ. ಇಲ್ಲ ಚಿನ್ನ, ನೀನು ಪಸಂದಾಗಿಲ್ಲ. ನನ್ಗೇನಾಗಿದ್ದು? ನೀನ್ ಯಾಕೆ ಚಿಕ್ಕ ಹುಡುಗಿ ತರ ಆಡ್ತಿದ್ಯಾ? ದೊಡ್ಡ ನಾನು ಚಿಕ್ಕ ಹುಡುಗಿ, ಅದಕ್ಕೆ. ನೀವು ಸುಳ್ಳು ಹೇಳ್ತಿದ್ರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ಚಿನ್ನ, ನೀನು ಚಿಕ್ಕ ಹುಡುಗಿ ಅಲ್ಲ, ದೊಡ್ಡವಳಾಗಿದ್ಯಾ. ಇಲ್ಲ, ನಾನು ಚಿಕ್ಕ ಹುಡುಗಿನೇ. ನೋಡು ಬಂಗಾರಿ, ಡಾಕ್ಟ್ರ್ ಹತ್ರ ದೇವ್ರ ಹತ್ರ ಸುಳ್ಳು ಹೇಳ್ಬಾರ್ದಂತೆ. ಸುಳ್ಳು ಹೇಳಿದ್ರೆ ಸತ್ತೋಗ್ಬಿಡ್ತಾರೆ. ನಾನ್ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ಡಾಕ್ಟರ್ ಅಂಕಲ್? ನಾನು ನಿಜವಾಗ್ಲೂ ಚಿಕ್ಕ ಹುಡುಗಿನೇ, ಅದಕ್ಕೆ ಸ್ಕೂಲ್ಗೆ ಹೋಯ್ತಾವ್ನಿ. ಗೌಡ್ರು ನಿನ್ಗೇನಾಗಬೇಕು? ಮತ್ತೆ ಅವರು ನೀನು ದೊಡ್ಡವಳಾಗಿದ್ರು ಚಿಕ್ಕ ಹುಡುಗಿ ಥರ ನಾಟಕ ಮಾಡ್ತಿದ್ಯಾ, ಅವಳ ತಲೆನ ಓಪನ್ ಮಾಡಿ ಚೆಕ್ ಮಾಡಿ ಅಂತ ನನ್ನನ್ನು ಕಳಿಸಿದ್ರು. ಹೌದಾ? ಹಂಗಾದ್ರೆ ನೀವು ನನ್ನ ತಲೆ ಓಪನ್ ಮಾಡಿ ಚೆಕ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಯ್ತದೆ ನನ್ನ ಚಿಕ್ಕ ಹುಡುಗಿ ಅಂತ. ಚೈಲ್ಡಿಸ್ಟ್ ಅನ್ಕೊಂಡಿದ್ದೆ, ಇವ್ರು ನಿಜವಾಗ್ಲೂ ಚೈಲ್ಡೇ. ಮೇಕೆಗಡ್ಡ ತಾತ ಬೇರೆ ನಂಗೆ ಚೆಕಪ್ ಮಾಡಿ ನಾನು ಆಟ ಆಡೋಕ್ಕೆ ಹೋಗ್ಬೇಕು, ಆದರೆ ನಂಗೆ ಸೂಜಿ ಮಾತ್ರ ಚುಚ್ಚಬೇಡಿ, ನಂಗೆ ಸಾನ ಹೆದರಿಕೆ ಆಯ್ತದೆ. ನೋಡಮ್ಮ, ನೀನು ಚಿಕ್ಕ ಹುಡುಗಿ ಅಂತ ನಾನು ನಂಬ್ತೀನಿ. ನಾನು ಇಂಜೆಕ್ಷನ್ ಕೊಡಬಾರ್ದು ಅಂದರೆ ನೀನು ಯಾರ ಹತ್ರಕ್ಕೂ ಹೋಗ್ಬಾರ್ದು, ಅದರಲ್ಲೂ ನಿಮ್ಮ ಭಾವನ ಹತ್ರಕ್ಕಂತೂ ಹೋಗ್ಲೇಬಾರ್ದು. ಮತ್ತೆ ನಂಗೆ ಊಟ ಮಾಡಿಸೋರು ಯಾರು? ಊಟನೂ ನೀನೇ ಮಾಡಬೇಕು, ಜಡೆನೂ ನೀನೇ ಹಾಕೋಬೇಕು. ಮತ್ತೆ ಸ್ಕೂಲ್ ಕರ್ಕೊಂಡು ಹೋಗೋರು? ಸ್ಕೂಲ್ಗೂ ನೀನೇ ಹೋಗ್ಬೇಕು. ಒಂದು ವೇಳೆ ನಿಮ್ಮ ಮಾವನ ಜೊತೆ ಹೋದ್ರೆ ಒಂದೊಂದು ಸೂಜಿ ಅಲ್ಲ, ಎರಡೆರಡು ಸೂಜಿ ಚುಚ್ಚಿಬಿಡ್ತೀನಿ. ರಿಂಗ್ ಮಾಸ್ಟ್ರೆ, ಸೂಜಿಯಿಂದ ಚಡ್ಡಿಗೆ ಎಂತದಕ್ಕೆ ಚುಚ್ಚುತ್ತಿದ್ದೀರಾ? ಅಡ ಕಲ್ಟಿವೇಟ್ರು, ಸೂಜಿಲಿ ಚಡ್ಡಿನ ಚುತ್ತಾ ಇಲ್ಲ ಕೂಡ. ನನ್ನ ಚಡ್ಡಿ ಪೋಸ್ಟ್ ಆಗ್ಬಿಟ್ಟಿತ್ತು, ಹೊಲ್ಕತ್ತಾವನಿ. ಐ ಲೈಕ್ ಇಟ್. ಹೊರ ಕೊಡುವ ತಿರುಪತಿ ತಿಮ್ಮಪ್ಪನ ತಲೆಯ ಮೇಲೆ ಸಾಲದ ಬಾಧೆ ಅನ್ನುವ ಹಾಗೆ ನೀವು ಊರಿಗೆಲ್ಲ ಹೊಸ ಚಡ್ಡಿ ಕೊಡ್ತೀರಾ, ನೀವು ಮಾತ್ರ ಹರ್ಕೊಂಡಿರುವ ಚಡ್ಡಿ ಹಾಕ್ತೀರಾ. ನಿಮಗೆಂತದಕ್ಕೆ ಹೊಸ ಚಡ್ಡಿ ತಗೊಂಡು ಹಾಕೊಳ್ಳಿಕ್ಕೆ ಸನ್ನಿಯಾ? ಅಡ ಕಲ್ಟಿವೇಟ್ರು, ಈ ಗೌಡ ಲೆಕ್ಕದಲ್ಲಿ ಪಕ್ಕ. ನನ್ನ ಚಡ್ಡಿ ಹರಿದು ಊರು ಬಾಗ್ಲಾದ್ರೂ ಮಾರ ಚಡ್ಡಿ ಮಾತ್ರ ಮುಟ್ಟಲ್ಲ. ಶ್ರೀ ರಾಮಚಂದ್ರ ಗೌಡ್ರೆ, ಅಟ್ಟಿಲಿ ಕರೆಂಟ್ ಇಲ್ಲ, ಸಾನ ಬೇಜಾರಾಯ್ತದೆ. ಕರೆಂಟ್ ಇದ್ದಾಗ ಮೇಡಮ್ನವರು ಕೈಲಿ ಕರೆಂಟ್ ಇಟ್ಕೊಂಡು ಆಟ ಆಡ್ತಾ ಇದ್ರೇನೋ? ಕರೆಂಟ್ ಅನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಲಿಕ್ಕೆ ಕಂಡಾಬಟ್ಟೆ ಕೇಕ್ ಸಿಗ್ತದೆ. ಕರೆಂಟ್ ಬಂದ ಕೂಡಲೇ ನನಗೆ ಹೇಳಿ, ನಾನು ಟ್ರೈ ಮಾಡ್ತೇನೆ. ಹೋಗಿ ಹಾಕ್ಸ್ಕೊಳ್ಳೋ ಆಸೆ ಇದ್ರೆ ಟ್ರೈ ಮಾಡ್ಕೊಳ್ಳಿ. ಐ ಡೋಂಟ್ ಲೈಕ್ ಇಟ್. ಬಾವು, ಅಟ್ಟಿಲ್ ಬೇರೆ ಕರೆಂಟ್ ಇಲ್ಲ, ನಾವ್ ಯಾವ್ದಾದ್ರು ಆಟ ಆಡುಮ? ಅದೇ ಮತ್ತೆ ನನ್ಗೀಗ ಬಾಯಲ್ಲಿ ಬರಬಾರ್ದ ಬರ್ತದೆ. ನಿಮ್ ಬಾಯಲ್ಲಿ ಅಲವ್ಯ ಪದ ಬಂದಿಲ್ಲ? ನನ್ನೇನ್ ಚಿಕ್ಕ ಇದ ಅನ್ಕೊಂಬಿಟ್ಟ. ನನಗೆ ಶಾಲೆ ಕ್ಯಾಮೆದ ಒಳಕ್ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಇಮ್ಮಡಿ ಪುಲಕೇಶಿ, ಕ್ಯಾಮೆ ದಿನಾಲು ಇದ್ದಿದ್ದೆ, ಇವತ್ತು ಒಂದು ದಿವಸ ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡುವ ಬನ್ನಿ ಅಲ್ಲ. ಹೌದು ಗೌಡ್ರೆ, ಹಳ್ಳಿಗೆ ಬಂದ್ಮೇಲೆ ಹಳ್ಳಿ ಆಟ ಆಡದೆ ಸುಮಾರು ದಿವಸ ಆಯ್ತು. ಬನ್ನಿ ಎಲ್ಲ ಸೇರ್ಕೊಂಡು ಆಟ ಆಡುವ. ನಾನು ಒಂದ್ಸತ ಬರಲ್ಲ ಅಂತ ಹೇಳಿದ್ಮೇಲೆ ಬರಲ್ಲ.
ಎಲ್ಲ ನೋಡಕ್ ಕಪ್ಪಿ ತರ ಇದ್ದಾರಿ ಮರಕೋತಿ ಆಟ ಆಡ್ಕೊಳ್ಳಿ ಹೋಗಿ. ನೀವು ಬರಲ್ಲ ಅಂದ್ರೆ ಬಿಡಿ, ನಾವ್ ಯಾವ್ದಾದ್ರು ಆಟ ಆಡ್ಕೋತೀವಿ. ಕರೆಕ್ಟ್ ಪಾರವ್ರೆ, ಬನ್ನಿ ನಾವೇ ಆಟ ಆಡ್ಕೊಳ್ಳೋಣ. ರಾಕಿ ಅವರೇ, ಯಾವ ಆಟ ಆಡುವ? ಕಬಡ್ಡಿ. ಮೆಟ್ಟಕ ಹೊಡತೀನಿ. ವೈರಿಂಗ್ ಮಾಸ್ಟ್ರೆ, ನಾನು ಕಬಡ್ಡಿ ಆಡುವನ ಅಂತ ಕೇಳ್ತಿದ್ದೆ, ಆಡು ಅಂತ ಹೇಳಿಲ್ಲ. ರಾಕಿ ಅವರೇ, ಬರಲ್ಲ ಅಂದ್ರೆ ಹತ್ರ ನಮ್ಗೇನ್ ಮಾತು? ಬನ್ನಿ ನಾವು ಕುಂಟೆ ಬಿಲ್ಲೆ ಆಡುವ. I like it. ಕುಂಟೆ ಬಿಲ್ಲೆ ನನಗೆ ಕುಂಟ್ಲಿಕ್ಕೆ ಗೊತ್ತುಂಟು, ಆಡ್ಲಿಕ್ಕೆ ಗೊತ್ತಿಲ್ವೇ. ಅದ್ಯಾವ ನಮ್ಮನೆ ಆಡೋದು? ಮನಿ ಕಂಡು ಮೈ ಮೇಲೆ ಮಣ್ಣು ಎಳ್ಕೊಳ್ಳೋದು, ತಿರಿಕೊಂಡು ತಿಪ್ಪ ಕೆರಿಯೋದು. ಐ ಲೈಕ್ ಇಟ್. ಕುಂಟೆ ಬಿಲ್ಲೆ ಈ ನಮ್ಮನೆಲ್ಲ ಆಡ್ಲಿಕ್ಕೆ ಆಗ್ತದ? ನನಗೆ ತುಂಬಾ ದಿವಸದಿಂದ ತಿಪ್ಪಿ ಕೆರಿಬೇಕಂತೇಳಿ ಕಂಡಾಬಟ್ಟೆ ಆಸೆ. ಮನೆಯೆಲ್ಲ ಒಟ್ಟಿಗೆ ಸೇರಿ ಕೆರಿವಾ? ಇಂಥವ್ ಜೊತೆ ನೀನು ಆಟ ಆಡ್ಬೇಕಾ? ನೀವು ಬರಲ್ಲ, ಅದಕ್ಕೆ ಬರೋ ಜೊತೆಗಾದ್ರೂ ಆಡ್ಕೋತೀನಿ. ನೀವು ಚಡ್ಡಿ ಹೊಲ್ಕೊಂಡು ಕೂತ್ಕೊಳ್ಳಿ. ರಾಕಿ ಅವರೇ, ಬನ್ನಿ ನಾವು ಕುಂಟೆ ಬಿಲ್ಲೆ ಆಡುವ. ಹೋಗಿ ಹೋಗಿ ಹೋಗಿ, ಯಾರಾದ್ರೂ ಒಬ್ರು ಕೈ ಕಾಲು ಮುರ್ಕೊಂಡು ಒಳಕ್ ಬನ್ನಿ. ನೋಡಿ, ಮೊದಲು ಪಚ್ಚೆನ ಹೀಗೆ ಮೊದಲು ಮನೆಗೆ ಹಾಕಿ ಕುಣ್ಕೊಂಡು ಪಚ್ಚೆ ಹತ್ರ ಬಂದು ಪಚ್ಚೆನ ಹೀಗೆ ಆಚೆ ತಳಿ ಅದ್ರ ಮೇಲೆ ಪಂಪ್ ಮಾಡಬೇಕು. ಐ ಲೈಕ್ ಇಟ್. ಅದು ಪಂಪ್ ಅಲ್ಲ ಸಿಸ್ಟರ್ ಇನ್ ಲೋ, ಜಂಪ್. ಹಿಡಿದ್ರೆ ಜಾಡ. ಬಾಯ್ ಪಾರವ್ರೆ, ಈ ಆಟ ಮಾತ್ರ ಭಯಂಕರ ಲಾಯ್ಕಿತ್ತು ಮಾರ್ರೆ. ಇಡೀ ದೇಹಕ್ಕೆ ಎಕ್ಸಸೈಸ್ ಆಗ್ತದೆ. ಆದ್ರೆ ಇವತ್ತಿನ ಕಾಲದ ಹುಡುಗರು ಕ್ಯಾಂಡಿ ಕ್ರಶ್, ಟೆಂಪಲ್ ರನ್ ಅಂದಳಿ ಆಡಿ ಆಡಿ ಇಂಥ ಒಳ್ಳೆ ಆಟನೇ ಮರ್ತಿರ್ ಕಾಣಿ. ಅದಕ್ಕೆ ಹೇಳೋದು, ನಮ್ಮ ಹಳ್ಳಿ ಆಟಕ್ಕೆ ಬೇರೆ ಯಾವ ಆಟನೂ ಸಾಟಿ ಇಲ್ಲ ಅಂತ. ಆದ್ರೂ ನನಗೊಂದು ಡೌಟು, ಈ ಪಚ್ಚೆಯನ್ನ ತಳ್ಳಲಿಕ್ಕೆ ನಾವೆಂತದಕ್ಕೆ ಇಷ್ಟೊಂದು ಕಷ್ಟ ಬರಬೇಕು? ಲೇ ರಾಕಿ, ನಿಂಗೆ ಆಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೂತ್ಕೊಂಡು ನೋಡು, ನಾವು ಆಡ್ತೀವಿ. ಬಚ್ಚ ಕೊಡಿ. ಐ ಲೈಕ್ ಇಟ್. ಈ ಆಟವನ್ನ ಆಡೋದಕ್ಕಿಂತ ನೋಡ್ಲಿಕ್ಕೆ ಮಜಾ ಉಂಟು. ಈಗ ನಾನು ಆಡ್ತೇನೆ. ಐ ಲೈಕ್ ಇಟ್. ಕಾಲು ಉಳುಕಿತು ಮಾರಾಯ. ಲೇ ರಾಕಿ, ತುಂಬಾ ನೋವಾಗ್ತಿದ್ಯಾನೋ? ಸ್ವಲ್ಪ ಗುಟಿ. ಕಾಲು ಉಳುಕಿದ ಮೇಲೆ ನೋವಾಗದೆ ಅಂತ ಇತಾಗ್ತದೆ ನಿನ್ನ ಅಜ್ಜಿ ಶುಂಠಿ. ಏ ಹೆಕ್ಕತ್ತಿ ಮನೆ, ಹೋಯ್ ಹಳ್ಳಿಗೆ ಬಂದು ಕಾಲು ಉಳಿಸ್ಕೊಂಡೆ ಅಲ್ಲ ಮರೆಯ. ವಾಸಿ ಮಾಡುವ ಅಂದ್ರೆ ಇಲ್ಲಿ ಯಾವ ಡಾಕ್ಟರ್ ಇದ್ರ? ಅಯ್ಯೋ, ಯಾರು ಯೋಚನೆ ಮಾಡ್ಬೇಡಿ, ನಂಗೆ ಉಳುಕ್ ತೆಗಿಯಕ್ ಬರ್ತದೆ. ಐ ಲೈಕ್ ಇಟ್. ನಿಮಗೆ ಉಳುಕು ತೆಗಿಲಿಕ್ಕೂ ಗೊತ್ತುಂಟ ಮರ್ರ? ಹ್ಞೂ, ನಮ್ಮ ಅಜ್ಜಿ ಹೇಳ್ಕೊಟ್ಟವ್ರೆ. ಹಿರಿ ಎಣ್ಣೆ ತಗೋಬತ್ತೀನಿ. ಅಡ ಕಲ್ಟಿವೇಟ್ರು, ನಾ ಯಾನ್ ಹೇಳಿದ್ದಿ? ನಿಮ್ 3 ಜನದಲ್ಲಿ ಒಬ್ರು ಕೈಗೋ ಕಾಲ್ಗೋ ಏಟ್ ಮಾಡ್ಕೊಂಡ್ ಬರ್ತಿದ್ರಿ ಅಂತ ಹೇಳಿದ್ದಿ, ಹಂಗೆ ಆಗೋಯ್ತು. ಓ ಹೊಸ್ಕೊಡಿಗಮ್ಮ, ನಿಮ್ದೆಂತ ಅದು ನಾಲ್ಗೆ ಎಲ್ಲ ತಗಡ ಹೇಳಿದಾಗೆ ಆಯ್ತಲ್ಲ ಪುಣ್ಯಾತ್ಮ. ಯಾವ ಕಾಲ್ಗೆ ಏಟಾಗಿದ್ದುಡ? ಇದು ಐ ಲೈಕ್ ಇಟ್. ಕ್ಯಾಚ್. ಐ ಲೈಕ್ ಇಟ್. ಅಪ್ಪೇ, ಅಮ್ಮ ತಿದ್ಯಪ್ಪೇ, ಒದ್ದೊಡ್ಡಪ್ಪೇ. ಆಯ್ತಾಯ್ತು, ಅದ್ಯಾಕ ಮುಳ್ಳಂದಿ ಮುತ್ತಿಗೆ ಮುತ್ಕೊಟ್ಟಾರಂಗ್ ಬಾಯ್ ಬಡ್ಕೊಂಡಿರಿ. ಸಮಾಧಾನವಾಗಿರಿ, ಸರೋಯ್ತದೆ. ಎಲ್ಲಿಗೆ ಸಮಾಧಾನವಾಗಿರೋದು ಅತಿ ಶುಂಠಿ? ಪ್ರಾಣ ಬಾಯಿಗೆ ಬರ್ತಾ ಉಂಟು. ಅಮ್ಮ ಲೇ ರಾಕಿ, ಮದುವೆ ಮಕ್ಕಳು ಆಗಕ್ ಮುಂಚೆನೆ ಕಾಲು ಮುರ್ಕೊಂಡು ಕುಂಟ ಆಗ್ಬಿಟ್ಟೆಲ್ಲೋ. ಏ ಹೆಕ್ಕತ್ತಿ ಮನೆ, ರಾಕಿ ಇನ್ನೂ ಸಾಯ್ಲಿಲ್ಲ, ಆಗಲೇ ಸತ್ತೋರ್ ನಮ್ನಿ ಬಾಯ್ ಬಡ್ಕಂತಿಯಲ್ಲ ಮರೆ. ನಾನು ಬಡ್ಕೊಂಡಿದ್ ನೋಡಾದ್ರೂ ಅವ್ನು ಸಾಯ್ತಾನ ಅಂತ. ಓ ತಪ್ಪಲೆ, ನನ್ನ ಕಾಲು ಸರಿಯಾಗ್ಲಿ, ಇದೇ ಕಾಲಿಂದ ನಿನ್ನನ್ನು ಒದ್ದು ಮರ ಕಟ್ಟಿಸ್ತೇನೆ. ಪಾರವ್ರೆ, ಹಾಗಾದ್ರೆ ಅವ್ನ ಕಾಲನ್ನ ಸರಿ ಮಾಡ್ಲೇಬೇಡಿ. ನೀವೆಲ್ಲ ಹೊಸಿ ಸುಮ್ನೆ ಇರ್ತೀರಾ? ನೀವೆಲ್ಲ ಹಿಂಗೆ ಮಾತಾಡ್ತಿದ್ರೆ ನಂಗೆ ಉಳುಕ್ ತೆಗಿಯೋ ಮಂತ್ರನೇ ಮರ್ತೋಯ್ತದೆ. ಉಳುಕ್ ತೆಗೋಕು ಮಂತ್ರ ಹೇಳ್ಕೊಂಬರ್ರ? ಇಲ್ಲ, ಬರೀ ಉಣ್ಣಕದೆ ಅನ್ಕೊಂಡ್ರ? ನಂಗೂ ಪೂರ್ತಿ ಬರಕಿಲ್ಲ. ಮನ್ಸಲ್ಲೇ ತಪ್ಪ ಮಂತ್ರ ಹೇಳ್ಕೊಂಡು ಉಳುಕ್ ತೆಗಿತಾವ್ನಿ. ಐ ಲೈಕ್ ಇಟ್. ಪಾರುವರೆ, ಕಾನ್ಫಿಡೆಂಟ್ ಆಗಿ ಇಲ್ಲಿ ನನ್ನ ಲೆಗ್ಗು ವಾಪಸ್ ಗುಣ ಆಗ್ತದ? ಸರಿ ಹೋಗ್ಬೋದು. ದೇವ್ರ ಮೇಲೆ ಭಾರ ಹಾಕಿ. ಒಟ್ರಾಸಿ ನಾನು ಭೂಮಿಗೆ ಭಾರ ಹಾಕ್ತಿದ್ರೆ ಸಾಕು. ಏಡ್ ಕುಂಡಲವಾಡ ಗೋವಿಂದ ಗೋವಿಂದ. ಇಲ್ಲಿ ತನಕ ಕಾಲಲ್ಲಿ ನೋವು ಇದಕ್ಕಿದಂಗೆ ಸೊಂಟಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆ. ಇಲ್ಲಿಗೆ ಈ ಕತೆ ಮುಗಿಯಿತು. ಅಣ್ಣಪ್ಪನವ್ರು ಬಣ್ಣನ ಬಾಯಲ್ಲಿ ಮಾಡಬೇಕು. ಏನ್ ಮಾಡಬೇಕು? ಅದಕ್ಕೆ ನೀವು ಎಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೀರಾ ಗಿಂಡೆ ತಿಮ್ಮ? ಈ ಆಸಿಡ್ ಮತ್ತು ಪಿನೈಲ್ ತಗೊಂಡು ಚೆನ್ನಾಗಿ ತುಳಿಬಿಟ್ರೆ ಬಣ್ಣ ಬೆಳ್ಳಾಗ್ತದೆ. ನಿಮ್ಮ ಮಾದ ಹೇಳ್ದ ಐಡಿಯಾ ಶಾನೆ ಪಸಂದ್ ಆಗದೆ. ಅಣ್ಣಪ್ಪನವ್ರಿಗೆ ಹಣ್ಣು ಕೊಡಕ್ಕೆ ಹೋಯ್ತಿದಾರಲ್ಲ, ಆಗ ಅವ್ರ ಮುಂದೆ 100-200 ಬೀಳಿಸ್ಬಿಟ್ಟು ಬನ್ನಿ. ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಬೀಳ್ಸೋ ದುಡ್ಡನ್ನ ನೀವೇ ಕೊಡ್ಬೇಕು.